ಹಾಯ್ ಫ್ರೆಂಡ್ಸ್, ಹಾಯ್ ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇನ್ನು ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತು ಲಲಿತಮ್ಮ ಇಬ್ಬರು ಸೇರಿ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಲಿತಮ್ಮ ಜೊತೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಏನು ಮಾಡೈತೆ ಏನು ಎಂತ ಎಲ್ಲನೂ ಮಾತಾಡ್ಸ್ಕೊಬಿಟ್ಟು ಬಂದ್ರಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹೋಗ್ಬೇಕು ಇವಾಗ. ನಮ್ಮನೇಲಿ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಅಂತೀನಿ. ನಮ್ಮನೇಲಿ ತಿಂಡಿ ಏನಂದರೆ ರೊಟ್ಟಿ ಮತ್ತು ಆಲೂಗೆಡ್ಡೆ ತೊಂಡೆಕಾಯಿ ಪಲ್ಯ ಮಾಡಿದ್ದೆ. ತಿಂಡಿ ಆಯಿತು ನಂದು. ಹಂಗಾಗಿ ಲಲಿತಮ್ಮನ ಮಾತಾಡ್ಸ್ಕೊಬರೋಣ ಅಂತ ಹೋಗೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ. ಫಸ್ಟು ನಮ್ಮ ಮನೇಲಿ ವೀಡಿಯೋ ಮಾಡ್ಕೊಬಿಟ್ಟು ಲಲಿತಮ್ಮನ ಮನೆ ಹತ್ರ ಹೋದರೆ ಸರಿ ಆಗುತ್ತೆ. ಲಲಿತಮ್ಮ ತಿಂಡಿ ಏನು ಮಾಡೈತೆ ಅಂತ ತೋರಿಸ್ಬೇಕಲ್ಲ ನಿಮಗೆ. ಹಾಗಾಗಿ ಲಲಿತಮ್ಮನ ಜೊತೆ ನನ್ನ ಮಾತು ಕತೆ ನಿಮ್ಮ ಜೊತೆ, ಓಕೆನಾ ಫ್ರೆಂಡ್ಸ್? ನನ್ನ ಚಾನಲ್ಗೆ ನೇಮ್ ಏನು ಅಂದರೆ ನಿಮ್ಮ ಮನೆ ಮಗಳು ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ, ಓಕೆನಾ ಫ್ರೆಂಡ್ಸ್? ಯೂಟ್ಯೂಬ್ ಅಂದರೆ ತುಂಬ ಕಷ್ಟ ಅಂದರೆ ಅದು ಯೂಟ್ಯೂಬ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೇಳೋಕ್ಕೇನೋ ಯಾರು ಬೇಕಾದರೂ ಹೇಳ್ಬೋದು, ಅಯ್ಯೋ ಅವ್ರೇನು ವೀಡಿಯೋ ಮಾಡ್ಕೊತಾರೆ ಅಪ್ಲೋಡ್ ಮಾಡ್ತಾರೆ ಅನ್ನೋದಿರುತ್ತೆ. ಬಟ್ ಆ ಥರ ಅಲ್ಲ. 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು. ಸಬ್ಸ್ಕ್ರೈಬರ್ ಆಗಿದೆ ನಂದು, ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಲಲಿತಮ್ಮವ್ರ ಮನೆ ಹತ್ರ ಹೋಗಿ ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಸರನ ತೋರಿಸ್ಬೇಕು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಈ ಸರದಲ್ಲಿ ಏನು ವಿಶೇಷ ಅಂದರೆ, ಎಷ್ಟು ಕೊಟ್ಟು ತಗೊಬಂದಿರ್ಬೋದು ಅಂದರೆ, ನಾನೇನೊಂದು 500 ಕೊಟ್ಟು ಇಲ್ಲ 1000 ಕೊಟ್ಟು ತೊಗೊಬಂದಿಲ್ಲ, ಬರೀ 50 ರೂಪಾಯಿ ಅಷ್ಟೇ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ, ಸ್ವಲ್ಪನೂ ಕಲರ್ ಡಿಮ್ ಆಗಲ್ಲ. ಯಾಕೆಂದರೆ ಇದು ಸ್ಯಾರಿಗಳಿಗೆಲ್ಲ ಮ್ಯಾಚಿಂಗ್ ಸ್ಯಾರಿಗೆ ಈ ಥರ ಎಲ್ಲ ಕಲರ್ಸ್ ತಂದಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಉಕ್ಕಿದೆ ಅದು ಯಾಕೆಂದರೆ ಈಗ ತುಂಬ ಗೋಲ್ಡ್ ರೈಟ್ ಆಗಿರೋದ್ರಿಂದ ಚಿನ್ನದೆಲ್ಲ ತಗೊಳಕ್ಕಾಗಲ್ಲ. ನೋಡಿ ಈ ಥರ ನಾವೆಲ್ಲರೂ ಫಂಕ್ಷನಿಗೆ ಹೊರಟಾಗ ಎಲ್ಲರೂ ಏನು ಚಿನ್ನದೇ ಹಾಕಿರ್ತಾರ? ಇಲ್ಲ, ಈ ಥರ ತುಂಬ ಕಲೆಕ್ಷನ್ಗಳಿರ್ತವೆ. ನಾವು ಹುಡುಕಿ ತಗೊಂಡ್ರೆ ಕಡಿಮೆ ರೇಟಿಗೆ ತುಂಬ ಸಿಗ್ತವೆ ಫ್ರೆಂಡ್ಸ್. ಬಟ್ ನಾವು ಹುಡುಕ್ಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಲಲಿತಮ್ಮ ಮನೆಗೆ ಹೋಗೋಕ್ಕಿಂತ ಫಸ್ಟೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸರದೊಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೆ. ಇವಾಗೆಲ್ಲ ಗ್ರಾಮ್ಸಿಗೆಲ್ಲ 10,000 ಆಗಿದೆ. ಬಟ್ ಚಿನ್ನದೆಲ್ಲ ತಗೊಳಕ್ಕಾಗುತ್ತಾ? ಹಾಗಾಗಿ ಬೇಡ, ನೋಡೋಣ ಒಂದು ಸರಿ ಇದನ್ನು ತಗೊಬರೋಣ ಅಂತ ತೊಗೊಬಂದಿದ್ದೆ. ತಂದು ಎಷ್ಟು ದಿನ ಆಗಿದೆ ಗೊತ್ತಾ ಫ್ರೆಂಡ್ಸ್? 1 ವರ್ಷ ಆಗಿದೆ. ಬಟ್ ಸ್ವಲ್ಪನೂ ಕಲರ್ ಡಿಮ್ ಆಗಿಲ್ಲ. ಅಂದರೆ ಈ ಥರ ಸರಗಳೆಲ್ಲ ಏನು ಅಂದರೆ, ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ಇಟ್ಕೋತೀವಿ ಆ ಥರ ಬಳಕೆ ಬರ್ತವೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ? ಬನ್ನಿ ಲಲಿತಮ್ಮನ ಮಾತಾಡ್ಸ್ಕೊಬಿಟ್ಟು ಬರೋಣ. ತಿಂಡಿ ಪಲಾವ್ ಇನ್ನು ಮಾಡಿಲ್ವಾ? ಏಕೆ? ಏನಾಗಲ್ಲ ತಗ, ಹಂಗೆಲ್ಲ ಏನು ಅದನ್ನೇನೋ ಒಂದು ಏನಂತ ನೀಟಾಗಿ ಇದು ಮಾಡ್ಬೇಕನ್ನಜ್ಜಿ, ಹಂಗ್ ಬೇಕಂದ್ರಜ್ಜಿ ಸೊಪ್ಪು ತೋರಿಸ್ತಾ ಇದೀಯ, ತಲೆಗೆ ಬಟ್ಟೆ ಕಟ್ಕೊಂಡಿದ್ಯಾ ಅಂತ. ಹೌದಾ? ಹಂಗೆ ಬಿಟ್ಟು ಕುತ್ಕೊಬಿಡ್ತಾರಪ್ಪನಿ, ಏನ್ ಮಾಡ್ಲಿ ಅಂದ ಹೇಳಾಡ್ತಿ ಏನಂತ ಅಂತ ಸಣ್ಣ ನೋಡಿದಿ. ಇನ್ನೇನಂದ್ಲು? ಅಷ್ಟೇ ಅಂದಿದ್ದು. ತೋರಿಸ್ತು ಫೋಟೋ ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ ಲಲಿತಮ್ಮ, ನಾನು ತಲೆ ಬಾಚಿಲ್ಲ, ಮುಖ ತೊಳೆದಿಲ್ಲ ಅಂತ ನಾನು ವೀಡಿಯೋಕ್ಕೆ ಬರಲ್ಲ. ನಾನು ಬೇಡ ಹೋಗು, ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ, ಪಲಾವ್ ಮಾಡ್ತಾಯಿದ್ದೀನಿ, ನಾನು ರೆಡಿ ಆಗ್ತೀನಿ, ಹೋಗು, ನೆನ್ನೆ ಸೀರೆನೇ ಬೇಡ, ನಾನು ವೀಡಿಯೋ ಮಾಡೋದೇ ಇಲ್ಲ ಅಂತ ಬಿಲ್ಕುಲ್ ಹೇಳ್ತಂತೆ. ನೆನ್ನೆ ಒಂದು ಹುಡುಗಿ, ಅಜ್ಜಿ ಏನಜ್ಜಿ ನೀನು ತಲೆನೇ ಬಾಚಿರಲ್ಲ, ಏನಿಲ್ಲ, ಹಂಗೆ ವೀಡಿಯೋ ಮಾಡ್ಕೋತಾರಲ್ಲ ಅಜ್ಜಿ ಅಂತ ಯಾರೋ ಕೇಳಿದ್ರಂತೆ. ಅದಕ್ಕೆ ನಾನು ವೀಡಿಯೋ ಮಾಡಲ್ಲ, ಬೇಡ ಇವಾಗ ಆಮೇಲೆ ಬರೋಗು ಅಂತ, ವೀಡಿಯೋ ಮಾಡ್ಕೋಬೇಡ ಅಂತ. ಆದರೂ ಅದೇ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡೆ ಬಂದೆ ಮನೆಗೆ, ಅಪ್ಲೋಡ್ ಮಾಡೋಣ ಅಂತ. ಬನ್ನಿ ಫ್ರೆಂಡ್ಸ್, ಲಲಿತಮ್ಮ ಫುಲ್ ಮೇಕಪ್ ಆದಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಬಾಯ್ ಫ್ರೆಂಡ್ಸ್.